ಜೀವನ ಭಾಗ. ಈಗ ಈ ಸ್ಟೇಜಲ್ಲಿ ಅಂದರೆ ಅವರ ಹೆಂಡತಿಗೆ ಹೋದ್ಮೇಲೆ ಅವರು ರಿಟೈರ್ಡ್ ಆಗಿರ್ತಾರೆ, ಆವಾಗ BSc ಗ್ರೂಪಲ್ಲಿ ಜಾಯ್ನ್ ಆಗ್ತಾರೆ. ಈಗ ಈ BSc ಗ್ರೂಪಲ್ಲಿ ಅವರು ಇವಾಗ ಏನು ಮಾಡ್ತಾ ಇದ್ದಾರೆ, ಮುಂದೆ ಏನು ಮಾಡ್ತಾರೆ ಅಂತ ಸ್ವಲ್ಪ ಮಟ್ಟಿಗೆ ಭವಿಷ್ಯ ಕೂಡ ಸೇರಿಸಿ ನಮ್ಮ ರಂಗನಾಥ್ ಅವರು ಪ್ರಸ್ತುತಪಡಿಸ್ತಾರೆ. ಗುರುಮೂರ್ತಿ ಅವರು ನಮ್ಮ ಗ್ರೂಪಿಗೆ ಸೇರಿದ ಮೇಲೆ ಮೊದಲು ಒಂದು ವರ್ಷ ಅವರೇನು ಆಕ್ಟಿವ್ ಆಗಿರಲಿಲ್ಲ. ಕೇವಲ ಸಂಡೇ ವಾಕ್ತಾನ್ ಮತ್ತು ಫ್ರೀಡಮ್ ಪಾರ್ಕ್ ವಾಕ್ತಾನ್ ಅಟೆಂಡ್ ಮಾಡ್ತಿದ್ರು. ಕಂಟ್ರಿ ಕ್ಲಬ್ ಬ್ರೇಕ್ಫಾಸ್ಟ್ ಮಾತ್ರ ಅವರಿಗೆ ಭಾಳ ಇಷ್ಟ ಆಗಿತ್ತು. ಒಂದಿನ ಅವರು ತುಂಬ ದುಃಖಿತರಾಗಿ ಶ್ರೀರಾಮನ್ನ ಈ ರೀತಿ ಬೇಡ್ಕೊತಾ ಇರ್ತಾರೆ. ನೆಕ್ಸ್ಟ್ ಡೇ ಅವರು ನಮ್ಮ BSc ವಾಟ್ಸಪ್ ಗ್ರೂಪ್ನ ನೋಡ್ತಾ ಇರ್ತಾರೆ. ಆಗ ಅವ್ರ ಕಣ್ಣಿಗೆ ಭಜನ್ ಗ್ರೂಪು, ನೇಚರ್ ಕ್ಯೂರ್ ಗ್ರೂಪು, ಟೈಮ್ ಪಾಸ್ ಗ್ರೂಪು, ಯೋಗ ಗ್ರೂಪು ಇರೋದು ಕಾಣುತ್ತೆ. ನಿಮಗೆ ಗೊತ್ತಲ್ವ, ನಮ್ಮ ಟೈಮ್ ಪಾಸ್ ಗ್ರೂಪಲ್ಲಿ ಯಾವ ಅಡ್ಮಿನ್ ಸಹ ಯಾವುದೇ ಮೆಸೇಜ್ಗಳನ್ನು ಡಿಲೀಟ್ ಮಾಡಲ್ಲ. ಹಾಗಾಗಿ ಬೇಕಾದ್ರೆ ಪೋಸ್ಟ್ ಮಾಡ್ಬೋದು. ನೀವು ಮಾಡಿದಾರ ಖಂಡಿತ ಅದನ್ನು ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ, ಮತ್ತು ನಿಮ್ಮ ಸ್ನೇಹಿತರನ್ನ ಹೆಚ್ಚು ಮಾಡ್ಕೊಳ್ಳಿ. ಗುರುಮೂರ್ತಿ ಅವರು ಎಲ್ಲ ಗ್ರೂಪ್ಗೆ ಜಾಯ್ನ್ ಆಗ್ತಾರೆ. ಈ ಒಂದು ಹಾಡನ್ನು ಅವರು ಭಜನ್ ಗ್ರೂಪಲ್ಲಿ ಪೋಸ್ಟ್ ಮಾಡೋದಕ್ಕೆ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಗುರುಮೂರ್ತಿ ಅವರು ಈ ಹಾಡನ್ನು ಭಜನ್ ಗ್ರೂಪಿಗೆ ಬದಲಾಗಿ ಬೈ ಮಿಸ್ಟೇಕ್ ನೇಚರ್ ಗ್ರೂಪಲ್ಲಿ ಪೋಸ್ಟ್ ಮಾಡಿರ್ತಾರೆ. ನೇಚರ್ ಗ್ರೂಪ್ನವರು ಈ ಹಾಡನ್ನು ಕೇಳಿ ಸ್ವತಃ ಹಾಡಿ ತುಂಬ ಖುಷಿ ಪಡ್ತಾರೆ ಮತ್ತು ಗುರುಮೂರ್ತಿ ಅವರಿಗೆ ಸಿಕ್ಕಾಪಟ್ಟೆ ಲೈಕ್ ಸಿಗುತ್ತೆ. ಇದರಿಂದ ಅವರು ಗುರುಮೂರ್ತಿಯವರು ಕಾನ್ಫಿಡೆನ್ಸ್ ಲೆವೆಲ್ ಬಹಳ ಜಾಸ್ತಿ ಆಗುತ್ತೆ. ಮತ್ತು BSc ಗ್ರೂಪ್ನಲ್ಲಿ ಆಕ್ಟಿವ್ ಆಗ್ತಾರೆ. ಮತ್ತು ತಮ್ಮ ಏರಿಯಾದಲ್ಲಿ ಸಹಿತ ಅವರು ಬೇರೆಯವರಿಗೆ ಸಹಾಯ ಮಾಡೋದು ಮತ್ತು ಸಲಹೆಗಳನ್ನು ಕೊಡೋದು ಇದನ್ನೆಲ್ಲ ಮುಂದುವರಿಸ್ತಾ ಇರ್ತಾರೆ. ಹೀಗೆ ನಗ್ನಲ್ಲಿದ್ದ ಸಂತೋಷದಿಂದ ಇರ್ತಾರೆ. ಹೀಗಿರುವಾಗ ಅವ್ರಿಗೆ ಒಂದು ಆಸೆ ಬರುತ್ತೆ. ಅದೇನೆಂದರೆ ಸೆಂಚುರಿ ಕ್ಲಬ್ ತಿಂಡಿ ಅವ್ರಿಗೆ ಭಾಳ ಇಷ್ಟ ಆಗಿತ್ತಲ್ಲ, ಹಾಗಾಗಿ ಆ ಸೆಂಚುರಿ ಕ್ಲಬ್ಬಲ್ಲಿ ಒಂದು ಹಾಟ್ ಡ್ರಿಂಕ್ಸ್ ತಗೋಬೇಕು ಅಂತ ತುಂಬ ಆಸೆ ಆಗುತ್ತೆ. ಆದರೆ ಅವರು ರೆಗ್ಯುಲರ್ ಡ್ರಿಂಕರ್ ಅಲ್ಲ. ಅವರಿಗೆ ಯಾರು ಸ್ಪಾನ್ಸರರು ಒಬ್ರು ಸಿಗಬೇಕಿತ್ತು. ಫ್ರೀ ಡ್ರಿಂಕ್ಸ್ ಇವಾನ್ಸ್. ಆ ಫ್ರೀ ಡ್ರಿಂಕ್ಸ್ ಮಜಾನೇ ಬೇರೆ ಅಲ್ವಾ. ಹಾಗಾಗಿ ಇದಕ್ಕಾಗಿ ಸ್ಪಾನ್ಸರ್ ಹುಡುಕಾಟದಲ್ಲಿ ಇರ್ತಾರೆ. ಡ್ರಿಂಕ್ಸ್ ಸ್ಪಾನ್ಸರ್ ಮಾಡೋದಕ್ಕೆ ಅವ್ರ ಏರಿಯಾದಲ್ಲಿ ಇರೋಂಥ ಒಬ್ಬ ಹುಡುಗ ಸಿಗ್ದ, ನವೀನ್ ಅಂತ ಅವನ ಹೆಸರು. ಅವನಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಅವನಿಗೆ ಪ್ರತಿ ದಿವಸ ರಾತ್ರಿ ನಿದ್ರೆ ಬರಲ್ಲ. ಅದು ಏನು ಕಾರಣ ಅಂತಂದರೆ ಅವನ ಕಾಟ್ ಕೆಳಗೆ ಯಾರೋ ಇದ್ದಾರೆ ಅಂತ. ಅವನು ರಾತ್ರಿ ನಿದ್ರೆನೇ ಮಾಡ್ತಿರಲ್ಲ. ಹಾಗಾಗಿ ಅವನಿಗೆ ಪದೇ ಎಚ್ಚರ ಆಗ್ತಾ ಇರತ್ತೆ. ಅವನೇನು ಮಾಡ್ತಾನೆ, ಸೈಕಿಯಾಟ್ರಿಸ್ಟ್ನ ಕನ್ಸಲ್ಟ್ ಮಾಡ್ತಾನೆ. ಆ ಸೈಕಿಯಾಟ್ರಿಸ್ಟ್ನ ಕನ್ಸಲ್ಟ್ ಮಾಡಿದಾಗ ಅವನಿಗೆ 2 ರಿಂದ 4 ಲಕ್ಷ ರೂಪಾಯಿ ಖರ್ಚಾಗತ್ತೆ, ನೀನು ಟ್ರೀಟ್ಮೆಂಟ್ ಮಾಡ್ತೀನಪ್ಪ ಅಂತ ಹೇಳ್ತಾರೆ. ಈ ವಿಷಯನ ನಮ್ಮ ಗುರುಮೂರ್ತಿ ಅವ್ರ ಹತ್ರ ಬಂದು ಶೇರ್ ಮಾಡ್ಕೊಳ್ತಾನೆ. ಸರ್ ನಿಮ್ಗೆ ಹಿಂಗೆ ಆಗ್ತಾ ಇದೆ, ನಾನು ಏನು ಮಾಡಬೇಕು ಅಂತ. ಅದು ನಮ್ಮ ಅನಂತ್ ಕುಮಾರ್ ಸರ್ ಅವ್ರಿಗೂ ಗೊತ್ತು. ಹಾಗಾಗಿ ಏನು ಮಾಡ್ತಾರೆ, ನವೀನ್ ಅವ್ನು ಬಂದು ಕೇಳ್ತಾನಲ್ಲ, ಕೇಳಿದಾಗ ಏನು ಮಾಡ್ತಾರೆ, ನೋಡಪ್ಪ ನೀನು ನನಗೆ ಒಂದು ದಿವಸ ಸೆಂಚುರಿ ಕ್ಲಬ್ಬಲ್ಲಿ ಒಂದು ಡ್ರಿಂಕ್ಸ್ ಪಾರ್ಟಿ ಕೊಡಿಸ್ಬಿಡು, ನಿಮಗೆ ಸಮಸ್ಯೆಗೆ ನಾನು ಪರಿಹಾರ ಹೇಳ್ತೀನಪ್ಪ. ಸರಿ ಅಂತೇಳಿ ಮರುದಿವಸ ಅವರಿಬ್ಬರು ಸೆಂಚುರಿ ಕ್ಲಬ್ಗೆ ಹೋಗ್ತಾರೆ. ಹೋಗಿ ಪಾರ್ಟಿ ಶುರು ಮಾಡ್ತಾರೆ. ಮತ್ತು ಈ ಹಾಡನ್ನು ಕೇಳ್ತಾ ಇರ್ತಾರೆ. कुछ और नहीं है जाम है कुदरत ने जो हमको बख्शा है, तो सबसे बड़ी इनाम है, छू लेने दो नाजुक होठों को. ಗುರುಮೂರ್ತಿ ಅವರು ನವೀನ್
ಡ್ರಿಂಕ್ ಸಮಸ್ಯೆನ ಯಾಕೆ ಪರಿಹರಿಸಿದ್ರು ಅಂತೇಳಿ ಆ ಗುರುಮೂರ್ತಿ ಅವರ ಸ್ನೇಹಿತರಾದ ಅನಂತ್ ಕುಮಾರ್ ಅವರು ನಿಮಗೆ ಅದ್ರದ್ದು ಪರಿಹಾರನ ಹೇಗೆ ಹೇಳಿದ್ರು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಇದು ಗುರುಮೂರ್ತಿ ಅವರು ನಮ್ಮ ರೋಡಲ್ಲೇ ಇರೋದು, ನಮ್ಮ ಏರಿಯಾನವರು. ಅವ್ರಿಗೆ ಹತ್ರ ನವೀನ್ ನನಗೆ ಬಂದು ಹೇಳ್ದ, ಈ ಥರ ನೋಡಿ ನಮ್ಮ ಗುರುಮೂರ್ತಿ ಅವರು ನನಗೆ ಈ ಥರ ಪರಿಹಾರ ಸೂಚಿಸ್ಬಿಟ್ಟು 3-4 ಲ್ಯಾಕ್ಸ್ ಉಳಿಸ್ಬಿಟ್ರು, ನನ್ನ ಪ್ರಾಬ್ಲಮ್ಮು ಸಾಲ್ವ್ ಆಯಿತು ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಅವರು ಗುರುಮೂರ್ತಿ ಏನಪ್ಪ ಅಂತ ವಿಷಯ ತಿಳ್ಕೊಳ್ಳೋಣ ಅಂತ ಗುರುಮೂರ್ತಿ ಅವ್ರ ಹತ್ರ ಹೋದೆ ನಾನು. ಏನಾಗ ಗುರುಮೂರ್ತಿ ಗೊತ್ತಲ್ಲ, ನಮ್ಮ BST ಮೆಂಬರೇ. ಏನಾಗ ಗುರುಮೂರ್ತಿ ಏನು ಮಾಡ್ದೆ ಜಾದು, ಅವ್ನಿಗೆ ಅಷ್ಟೊಂದು ದುಡ್ಡೆಲ್ಲ ಉಳಿಸ್ಬಿಟ್ಟಿಲ್ಲ ಅಂತ. ಅದಕ್ಕೆ ಗುರುಮೂರ್ತಿ ಅವರ ಅನಾಲಿಸಿಸು, ಅವ್ರಿಗೆ ಕಾರ್ಡ್ ಕೆಳಗೆ ಯಾರೋ ಇದ್ದಾರೆ ಅಂತ ಪ್ರಾಬ್ಲಮ್ಮು, ಕರೆಕ್ಟು. ಬಟ್ ಪ್ರಾಬ್ಲಮ್ ಈಸ್ ನಾಟ್ ವಿತ್ ಹಿಮ್, ಪ್ರಾಬ್ಲಮ್ ಈಸ್ ವಿತ್ ದ ಕಾರ್ಟ್. ಕಾರ್ಟನ್ನು ಸೇಲ್ ಮಾಡ್ಬಿಡು, ಚಾಪೆ ತಗೊಂಡ್ಬಿಡು, ಅಷ್ಟೇ. ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಹೇಳಿದೆ ಕಡೆ ಅಂತ ಹೇಳ್ಬಿಟ್ಟು ನೋಡಿ. ಈ ಥರ ಗುರುಮೂರ್ತಿ ಅವರು BSCT ಸೇರಿದ ಮೇಲೆ ಲವಲವಿಕೆಯಿಂದ ಎಲ್ಲರಿಗೂ ಸಲಹೆಗಳು ಕೊಟ್ಕೊಂಡು ತುಂಬ ಖುಷಿಯಿಂದಲೇ ಇರ್ತಾರೆ. ಹಳೆಯದೆಲ್ಲ ಸ್ವಲ್ಪ ಮರೆತು ಖುಷಿಯಿಂದ ಇರ್ತಾರೆ. ಮತ್ತು ಅವರು ಇದೆಲ್ಲ ಆಗೋಷ್ಟೊತ್ತಿಗೆ BSCTಗೆ ಸೆಕೆಂಡ್ ಇಯರ್ ಬರ್ತ್ಡೇ ಬರ್ತಾ ಇದೆ ಇವಾಗ. ನಾವು ಈಸ್ ಗೋಯಿಂಗ್ ಟು ಪ್ರೆಸೆಂಟ್ ಎ ಸ್ಕಿಟ್ ಪ್ಲೇ ಇನ್ ದ ಸೆಕೆಂಡ್ ಬರ್ತ್ಡೇ. ಪ್ಲೀಸ್ ಬಿ ರೆಡಿ. He has not come today because he is preparing for second birthday. ಈಗ ಸುಮಾರು